ಹಾಯ್ ಹಲೋ ರೀ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಎಲ್ಲರಿಗೂ ವಿದ್ಯಾಶ್ರೀ ಹಳ್ಳಿ ಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ರೀ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚಲೋ ತಂಗಿ ಹೋಳಿ ಹಬ್ಬ ಮಾಡಿರಿ. ನಾ ಏನು ಮಾಡಕತ್ತೇನಂತಂದ್ರೆ ಹೋಳ್ಗೆ ಮಾಡಕತ್ತೇನೆ ನೋಡ್ರಿ. ಹೋಳಿ ಹುಣ್ಣಿಮೆಗೆ ಅಂತ ಇದನ್ನು ಹೋಳ್ಗಿನ ಮಾಡೋದ್ರಿ. ಹಾಂ, ಹೋಳಿ ಹಬ್ಬಕ್ಕೆ ಸ್ಪೆಷಲ್ ಅಂತಂದ್ರೆ ಇದಲ್ರಿ. ಹೋಳ್ಗೆ ಮಾಡಿ ಕಾಮನ್ಗೆ ಎಡೆ ಕೊಟ್ಟು ಕಳಿಸ್ಬೇಕು ರೀ. ಎಡೆ ಕೊಟ್ಟು ಕಳಿಸಿ ಮತ್ತು ನಾಳೆಗೆ ಕರೀರಿ. ನಾಳೆ ಅಂತೂ ಹೇಳಂಗಿಲ್ಲ ರೀ, ಸ್ಪೆಷಲ್ ತೀರ ರೀ ಇವತ್ತಿನಕಿತ್ರ. ನೋಡ್ರಿ ಹೋಳ್ಗೆ ಹಿಂಗೆ ಬಂದೈತಿ. ಈಗ ತೇವ್ಯಾಗ ಹಾಕಕತ್ತೀನಿ. ಸ್ಟ್ಯಾಂಡ್ ಇದ್ದಿದ್ರೆ ನಿಮ್ಗೆ ನಾ ಬೇಯಿಸೋದಾಗಲಿ ಎಲ್ಲ ಆಗಲಿ ಕಾಣಿಸ್ತಿತ್ತು. ಸ್ಟ್ಯಾಂಡ್ ಇರ್ಲಿಕ್ಕಾಗೆ ಕಾಣಿಸೋದೇ ಇಲ್ರಿ. ನಾನು ತೋರಿಸ್ತೇನೆ ನೋಡ್ರಿ. ಹೋಳ್ಗೆ ತೇವ್ಯಾಗ ಹಾಕಿ ನೋಡ್ರಿ. ಈಗ ಮಾಡತ್ತೇನ್ರಿ. ಜಸ್ಟ್ ಅಂತಂದ್ರೆ ಈಗ ಒಂದು 4 ಹೋಳಿಗೆ ಆದವು ರೀ. ನೋಡ್ರಿ 4 ಹೋಳಿಗೆ. ಈಗ ಮಾಡೋದು 5ನೇ ಹೋಳಿಗೆ ನೋಡ್ರಿ. ರೆಡಿ. ನಾನು ಹಿಟ್ಟು ಹಚ್ಚಿ ಮಾಡಕತ್ತಿಲ್ರಿ ಹೋಳ್ಗೆ. ಎಣ್ಣೆ ಹೋಳ್ಗೆ ಅಂತಾರಲ್ರಿ, ಹಂಗೆ ಎಣ್ಣೆ ಹಚ್ಚೇನು ಮಾಡಕತ್ತೀನಿ. ಒಬ್ಬೊಬ್ಬರು ಹಿಟ್ಟು ಹಚ್ಚಿ ಮಾಡ್ತಾರ್ರಿ, ಅದಕ್ಕೆ ಹೇಳೀನಿ. ನಾವು ಇದು ಎಷ್ಟು ತೊಗೊಂಡಿರ್ತೀವಿ ನೋಡ್ರಿ. ಇದ್ರದ ಹೂರ್ಣದ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಹೂರ್ಣ ತೊಗೋಬೇಕ್ರಿ. ಕಣಕ ಎಷ್ಟು ತೊಗೊಂಡಿರ್ತೀವಿ ನೋಡ್ರಿ, ಅದ್ರ ಸಮ ಪ್ರಮಾಣ ತೊಗೋಬೇಕ್ರಿ. ಅಂದ್ರೆ ಹೋಳ್ಗೆ ಎಲ್ಲಿ ಹರಿದಿಲ್ಲ. ನಾನು ಈಗ ನಮ್ಮ ಸಾಲಿಗೆ ಹೋಗಿ ಬನ್ನಿರಿ. ನಮ್ಮ ಖುಷಿನ ಮನೆ ಒಂದು ಸ್ಟಾರ್ಟ್ ಆಗೈತಲ್ರಿ. ನಾನು ಖುಷಿನ ಮನೆಗೆ ಹೋಗೋದು ಹಸಿಂದಾಗಿ ನಾನು ವಿಡಿಯೋನ ಮಾಡೋಕ್ಕಾಗತ್ತಿಲ್ರಿ. ಯಾರು ಬೈಕೋಕೆ ಹೋಗ್ಬೇಡ್ರಿ, ಏನು ವಿಡಿಯೋನ ಹಾಕಾಕತ್ತಿಲ್ಲ ಅಂಥೇಳಿ. ಇಲ್ಲಿ ಮನ್ಯಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ನಾ ವಿಡಿಯೋ ಇವನ್ನೆಲ್ಲ ಯಾವಾಗ ನಿಮಗೆ ಮಾಡಿ ಹಾಕಲಿ. ಹೊಳ್ಳಿ ಅಲ್ಲಿ ಸಾಲಿಗೆ ಹೋದ್ರೆ ಅಂದ್ರೆ ಫೋನ್ ಮುಟ್ಟಂಗಿಲ್ಲ ರೀ. ಫೋನಾಗ ಕಡೆಯಾಗಿ ತೆಗೆದಿಟ್ಬಿಟ್ಟಿರ್ತೀವಿ. ಅಂದ್ರೆ ಅದು ಮ್ಯಾಲೆ ಫೋಟೋ ಹಾಕ್ಬೇಕಲ್ರಿ. ಹಿಂಗಾಗಿ ಆಗಷ್ಟು ತೊಗೊಂಡಿರ್ತೀವಿ. ಮ್ಯಾಲಂತಂದ್ರೆ ಬೆಳಗಾವಿಗೆ ರಾಮದುರ್ಗ ಫೋಟೋ ಹಾಕ್ಬೇಕ್ರಿ. ನಾವು ಮತ್ತು ಆಗಷ್ಟು ಫೋನ್ ಯೂಸ್ ಮಾಡ್ತೀವಿ ರೀ. ಮತ್ತು ಫೋನ್ ಹಿಡಿಯೋದಿಲ್ಲ ರೀ. ಯಾಕಂತಂದ್ರೆ ಯಾಕೆ ಇನ್ನು ನೀವು ದೊಡ್ಡ ನೌಕರಿ ಮಾಡ್ತೀರ ಅಷ್ಟು ಫೋನ್ ಹಿಡಿದಾರ್ದಷ್ಟು ಅಂತ ನೀವು ಅನ್ಕೋಬೋದು. ಅದಕ್ಕೆ ರೀಸನ್ ಹೇಳಾಕ್ತೇನೆ ರೀ. ಏನಂತಂದ್ರೆ ಸಣ್ಣ ಹುಡುಗರು ಅಲ್ರಿ, ನಮ್ಮ ಸ್ಕೂಲಿಗೆ ಬರೋ ಹುಡುಗರು ಸಣ್ಣ ಮಕ್ಕಳು. ಹೀಗಾಗಿ ನಾವು ಫೋನಿನ ಕಡೆ ಅದು ಇದು ವಿಡಿಯೋ ಮಾಡ್ಕೊತ ಕೂತೀವಿ ಅಂದ್ರೆ ಹುಡುಗರು ಏನಾರು ಭಯ ಹಾಕ್ಕೊಲಿ ಬಿಡಲಿ. 3 ವರ್ಷದ ಒಳಗಲ್ರಿ ನಮ್ಮ ಕಡೆಸಿ ಹುಡುಗರು. ಹೀಗಾಗಿ ನಾವು ಸ್ವಲ್ಪ ಹುಡುಗರ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ತೀವಿ ರೀ. ಇವತ್ತು ಈಗ ತಾನೇ ಬಿಡ್ತಾರೆ ಎಲ್ಲ. ಬೆಳಿಗ್ಗೆ ಹೋಗಬೇಕಾದ್ರೆ ಎಲ್ಲ ತಯಾರಿ ಮಾಡಿಟ್ಟು ಹೋಗಿದ್ನಿ. ಹೂರ್ಣ ಆಗಲಿ ಮತ್ತು ಹಿಟ್ಟಾಗಲಿ ಎಲ್ಲ ತಯಾರು ಮಾಡಿಟ್ಟು ಹೋಗಿದ್ದೆ. ಅದಕ್ಕಾಗಿ ಈಗ ಬಂದ ತಕ್ಷಣ ಮಾಡ್ರಿ ಆತಂತ ಹೇಳಿ ಈಗ ಬಂದಾಕಿನ ಮಾಡಾಕೆ ನಿಂತೇನೆ ರೀ. ಅಂದ್ರೆ ಎಡೆ ಕೊಡ್ಬೇಕ್ರಿ ಇಲ್ಲಿ ಕಾಮನ್ಗೆ. ನಮ್ಮ ಹುಡುಗಿ ಸಾಲು ಬಿಟ್ಟು ಇವತ್ತು ಜಲ್ದಿನ ಬರ್ತನಂತ ಹೇಳ್ಯಾಳ್ರಿ. ನೋಡೋಣ ಏನಾಕೈತಿ.
ನಾ ಎಲ್ಲ ಮಧ್ಯಾಹ್ನ ಗಡಿ ನಾ ಬಾರ್ವಾ ಅಂತ ಹೇಳಿದ್ದೀನಿ ರೀ. ಸಾಲಿ ಬಿಡಂದ್ರೆ ಬಿಡೋದಿಲ್ಲ, ನಾವು ಮೊದಲ ಬಿಡಂತ ಹೇಳೋದು ಇಲ್ಲಿ ಬಿಡ್ರಿ ನಮ್ಮ ಹುಡುಗಿಗೆ. ನನಗೆ ಇನ್ನೂ ಕಷ್ಟ ಆದ್ರೆ ಆಗೋಲ್ತು ಯಾಕ್ರಿ, ನಾ ಹೆಂಗಾರು ಕೆಲಸ ಮಾಡ್ಕೋತೇನೆ. ಆದ್ರೆ ನಮ್ಮ ಮನ್ಯಾನ ಕೆಲಸದ ಹಸಿಂದಾಗಿ ಹುಡುಗಿಗೆ ಸಾಲಿ ಬಿಡಿಸೋದಿಲ್ಲ ರೀ. ನಾವು ಬಡತನದಾಗ ನಾವು ಸೋಸಿದಂಥ ಅನುಭವ ನಮ್ಮ ಮಕ್ಕಳು ಮಾಡೋ ಸೋಸೋದು ಬ್ಯಾಡ್ರಿ. ಹಿಂಗಾಗಿ ನೋಡ್ರಿ ನನ್ನ ಅನಿಸಿಕೆ ನಾನು ಕಟ್ಸಿದಿಂದ್ರೆ ಮಾಡ್ತಾಳೆ ನನ್ನ ಮಗಳು, ಎಲ್ಲ ಮಾಡ್ತಾಳೆ ಕೆಲಸ. ಆದ್ರೆ ನನಗೆ ಏನಾದರೂ ಸ್ವಲ್ಪ ಹುಷಾರಿಲ್ದಾಗ ಮತ್ತು ಜಲ್ದಿ ಯಾರ ಮನೆಗೆ ಯಾರೋ ಬೀಗರು ಯಾರಾದರೂ ಮಂದಿ ಬಂದಾಗ ಕಷ್ಟ ರೀ. ಸ್ವಲ್ಪ ಬಾಂಡೆ ಕಸ ಮಾಡಕ್ಕಸ್ತೇನೆ ರೀ. ಮತ್ತು ರೊಟ್ಟಿನೂ ಮಾಡ್ತಾಳೆ ರೀ, ಚಪಾತಿನೂ ಮಾಡ್ತಾಳು. ನಾ ಮಾಡಿ ಆಮೇಲೆ 1-2 ಹಿಟ್ಟಿಂದ ಅಕ್ಕಿ ಬಿಟ್ಟಿರ್ತೀನಿ, 1-2 ರೊಟ್ಟಿ ಹಿಟ್ಟು ಮಾಡ್ತಾಳೆ. ಹಂಗೆ ಎರಡು ಮಾಡ್ಕೊಂಡು ಮೊನ್ನೆ ಒಂದು ಸೇರಿ ಸ್ವಲ್ಪ ಕಮ್ಮಿ ಇತ್ತು, ಅಷ್ಟು ರೊಟ್ಟಿ ಮಾಡಿಲ್ರಿ ನನ್ನ ಮಗಳು. ಇಲ್ರಿ ಹೆಣ್ಮಕ್ಳಿಗೆ ಮೊದಲು ಅಡುಗೆ ಬರ್ಬೇಕಲ್ರಿ. ಏನು ಮಾಡೋದು, ನಾಳೆಗೆ ಅವ್ರು ಕೊಟ್ಟ ಮನೆಯವರು ಏನು ಹೆಂಗೆ ಇರ್ತಾರೋ ಹೇಳಕ್ಕೆ ಬರೋಂಗಿಲ್ಲ. ಹೆಣ್ಮಕ್ಳಿಗೆ ಮೊದಲು ಅಡುಗೆನ ಕಲಿಸ್ಬೇಕ್ರಿ ಹೇಳ್ಬೇಕಂತಂದ್ರೆ. ನೋಡ್ರಿ ಮಾಡಿದ ಹೋಳಿಗೆ ಹಿಂಗೆ ಬಂದೈತಿ. ಸುಟ್ಟಾಕ್ತಾರೆ ಬಿಸಿದಾಗ. ಇವನ್ನ ಯಾಕೆ ಹಿಂಗೆ ಆರೋಗ್ಯದ ಆಮೇಲೆ ನಾನು ಜೋಡಿಸ್ಕೊತೀನಿ ಅಂತಂದ್ರೆ, ಈಗ ಒಂದಕ್ಕೊಂದು ಹತ್ಕೊಂಡು ಬಿಡ್ತಾವ್ರಿ ಬಿಸಿ ಇದ್ದಾಗ. ಸ್ವಲ್ಪ ಆರೋಗ್ಯದಿಂದ ಆದ್ರೆ ಏನು ಇದಾಗಂಗಿಲ್ಲ ರೀ. ನಮ್ಮ ಊರಾಗಂತೂ ಡಿಫ್ರೆಂಟ್ ಹೋಳಿ ಹಬ್ಬ ರೀ. ನೀವು ಬಣ್ಣ ಆಡ್ತೀರಿ ಅಂತ ಬಣ್ಣ ಆಡ್ತಿರೋ ಇಲ್ಲೋ ಎಲ್ಲ ಕಡೆ ಬಣ್ಣ ಅಂತೂ ಆಡ್ತಾರೆ ರೀ. ನಮ್ಮ ಬೆಕ್ಕಿನ ಮರಿಯರ ಏನು ಕಾಡಕತ್ತ ಹೇಳಂಗಿಲ್ಲ ನೋಡ್ರಿ ನಾನು. ನಮ್ಮ ಊರಾಗ ಮಾತ್ರ ಡಿಫ್ರೆಂಟ್ ನೋಡ್ರಿ. ನಮ್ಮ ಊರಾಗ ಬಣ್ಣ ಆಡೋದಿಲ್ರಿ. ಅದೇನೋ ಮೊದಲು ನಮ್ಮ ಯಜಮಾನ್ರು ಚಿಕ್ಕವರಿದ್ದಾಗ ಸಣ್ಣವರಿದ್ದಾಗೆ ಏನೋ ಒಂದು ಇನ್ಸಿಡೆಂಟ್ ಆಗೈತಂತ್ರಿ. ಹೀಗಾಗಿ ಮೊದಲಿನ ಹಿರಿಯರೆಲ್ಲ ಹೆಂಗೆ ಪಾಲನೆ ಮಾಡ್ಕೊಂಬಂದಾರೋ ಈಗ ಕೂಡ ಹಂಗೆ ರೀ. ಅದಕ್ಕೆ ನಮ್ಮ ಊರಾಗ ಬಣ್ಣ ಇಲ್ರಿ. ನಾಳೆಗೆ ಹೊಸ ಅರ್ಬಿ ಹಾಕ್ಕೊಂಡು ಕಾಮಣ್ಣನ ಸುಡಾಕೆ ಹೋಗ್ತೀವ್ರಿ ನಾವೆಲ್ಲರೂ. ನಮ್ಮ ಮಕ್ಕಳಾತಿ ನಾವಾತಿ ನಮ್ಮೆಲ್ಲ ಊರಿನಾಗ ಎಲ್ಲರೂ ಹೊಸ ಅರ್ಬಿ ತೊಗೋತಾರ್ರಿ ಈಗ ಹೋಳಿ ಹಬ್ಬಕ್ಕೆ. ನಮ್ಮ ಊರ ಕಡೆ ಎಲ್ಲ, ನಮ್ಮ ತವ್ರ ಮನೆ ಕಡೆ ಎಲ್ಲ ಹಾಗೆಲ್ಲ ಏನಿಲ್ರಿ. ಎಲ್ಲ ಊರ ಕಡೆ ಎಲ್ಲ ಬಣ್ಣ ಐತ್ರಿ. ಆದ್ರೆ ನಮ್ಮ ಊರಾಗ ಮಾತ್ರ ಡಿಫ್ರೆಂಟ್ ನೋಡ್ರಿ. ಏನು ಮಾಡೋದು, ಬಣ್ಣ ಆಡಂಗಿಲ್ಲ ರೀ. ನಮಗೂ ಕೂಡ ಆಡುವ ಆಸೆ ಐತ್ರಿ. ಏನು ಮಾಡೋದು, ಯಾರು ಕಮೆಂಟ್ ಹಾಕ್ರಿ. ಯಾರ್ದಾರ ಊರಿಗೆ ನಾಳೆಗೆ ಯಾರ್ದಾರ ಊರಿಗೆ ಬರ್ರಿ ಅಂತೀರಿ, ಅವ್ರ ಊರಿಗೆ ಬಂದು ಬಣ್ಣ ಆಡಿ ವಾಪಸ್ ಬರ್ತೀವ್ರಿ. ನಮಗೂ ಬೇರೆ ಊರಾಗನೆಲ್ಲ ನೋಡಿ ಬಣ್ಣ ಆಡುವ ಆಸೆ ಐತಿ. ಕರೆ ಏನು ಮಾಡೋದು, ನಮ್ಮ ಮಕ್ಕಳೆಲ್ಲ ಬಣ್ಣ 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 ಅಂತವ್ರಿ. ಹುಡುಗರೆಲ್ಲ ಫೋನ್ಯಾಗದು ನೋಡ್ತಾರಲ್ರಿ ಈಗ. ಹಾಗೆ ಅವ್ರಿಗೆ ಏನು ಗೊತ್ತಾಕೈತ್ರಿ. ನಮಗೆ ಸ್ವಲ್ಪ ದೊಡ್ಡ ಆಗ್ತೀವಿ, ನಮಗೆ ತಿಳಿತೈತಿ, ಗೊತ್ತಾಕೈತಿ, ಹೇಳ್ತೀವಿ. ಆದ್ರೆ ಮಕ್ಳಿಗೆ ಏನು ಗೊತ್ತಾಗಬೇಕ್ರಿ. ನಮಗೂ ಬಣ್ಣ ಕೊಡ್ರಿ ಅಂತ ಬರೆಯವ. ನಾವು ಸಾಲಿಂದ 2:30-3 ಗಂಟೆಗೆ ಬರ್ತೀವಿ ರೀ. ಆದ್ರೆ
ಇವತ್ತು ಎಷ್ಟಾಯ್ತು ಇನ್ನೊಂದು ಟೈಮ್ ಸ್ವಲ್ಪ ಅದ್ರಾಗ ಅವ್ರು ಏನು ಹೇಳಿದ್ರಂತಂದ್ರೆ ಮನೆಯವರು ಹುಡುಗ ಕಳಿಸ್ಕೊಡ್ಬೇಕಾದ್ರೆ ನಾವು ಕೂಡ ಕೆಲಸದಿಂದ ಜಲ್ದಿ ಬರ್ತೀವಿ, ನೀವು ಸ್ವಲ್ಪ ಲೌಟ ಬಂದ ಹುಡುಗರು ಕೊಡ್ರಿ ಮನೆಗೆ ಅಂತ ಹೇಳಿದ್ರು, ಹುಡುಗಿದ್ವಿ ಅಂತ. ಹೀಗಾಗಿ ಸ್ವಲ್ಪ ಜಲ್ದಿ ಬಂದೀವಿ. ಜಲ್ದಿ ಅಂದ್ರೆ ಅಷ್ಟೇ ಒಂದು ಅರ್ಧ ತಾಸು ರೀ. ಹೋಳ್ಗೆ ನಮ್ಮ ಮನ್ಯಾಗ ಜಾಸ್ತಿ ತಿನ್ನೋದಿಲ್ಲ ರೀ ಯಾರು. ತಿಂದ್ರೆ ನಮ್ಮ ಹುಡುಗಿ, ನಾನು, ನಮ್ಮ ಮನೆಯವರು ಅಷ್ಟೇ 2 ತಿಂದು ಒಂದು ಬಗ್ಗೆ ಹೆದತ್ತು ಒಳ್ಳೆ ಮುಟ್ಟೋದೇ ಇಲ್ಲ. ಅದು ಕೂಡ ತುಪ್ಪಿದ್ರೆ ಮಾತ್ರ ತಿಂತಾರೆ, ಇಲ್ಲ ಅಂದ್ರೆ ಇಲ್ಲ. ತುಪ್ಪ ಐತ್ರಿ. ನಮ್ಮ ಅತ್ತಿ ಕೊಟ್ಟು ಕಳಿಸ್ಯಾಳ್ರಿ ಇಲ್ಲಿ ಹೊಲ್ದಾನ ಮನ್ಯಾಗಿಂದ. ನೋಡ್ರಿ ಹೋಳಿಗೆ ಹೆಂಗೆ ಉಬ್ಬಿ ಬಂದೈತಿ. ಸ್ವಲ್ಪ ಕೈಗೆ ಉಗ್ಗ ಬಡಿತು ನೋಡ್ರಿ. ಹೋಳ್ಗೆ ಮಾಡೀನಿ. ಈಗ ಅನ್ನಕ್ಕೆ ಒಗ್ಗರಣೆ ಕೊಟ್ಟೇನಿ. ಮಸಾಲೆ ಏನೋ ಮಾಡಕತ್ತಿದ್ನಿ. ಈ ಕಡೆ ಸಾರಿಗೆ ಇಟ್ಟೇನಿ, ಕಟ್ಟಿನ ಸಾರು. ಹಸಿ ಖಾರ ಹಾಕಿ ಮಾಡ್ಬೇಕಂತ ಹೇಳಿದ್ನಿ. ನಮ್ಮ ಮನೆಯವರು ಹಸಿ ಖಾರ ತಿನ್ನೋದಿಲ್ಲ ರೀ, ಹಿಂಗಾಗಿ ಒಣ ಖಾರ ಹಾಕೀನಿ. ಸ್ವಲ್ಪ ಕಟ್ಟಿನ ಸಾರು ಅಂತಂದ್ರೆ ರೀ ಸ್ವಲ್ಪ ತಿಳುವನ ಇರ್ಬೇಕು ರೀ, ಅಂದ್ರೆ ತಿನ್ನೋಂಗೈತಿ. ಅದು ಭಾಳ ಮಂದಗಾದ್ರೆ ಬೇಳೆ ಮದ ಹತ್ತತ್ರಿ ಬಾಯಾಗ. ಈಗ ನಾನು ನೋಡ್ರಿ ಚಲೋ ಅಕ್ಕಿ ರೀ. ನಮಗೆ ರೇಷನ್ ಅಕ್ಕಿ ಮರೋದಿಲ್ಲ ರೀ, ಹೀಗಾಗಿ ಮತ್ತು ರೇಷನ್ ಅಕ್ಕಿ 20 kg ಅಲ್ದನ ನಾವು ಮತ್ತು 1000 ರೂಪಾಯಿದು ಒಂದು ಚೀಲ ತೊಗೊಂಡಿರ್ತೀವಿ ರೀ. ಇಲ್ಲ ಐತೆ ನೋಡ್ರಿ. ಇಲ್ಲಿದ ನೋಡ್ರಿ. ಇವು ಬಿರಿಯಾನಿ ಮಾಡಾಕತ್ತಿ ಏನು ಮಾಡಾಕತ್ತಿ ಇಂಥದ್ದು ಒಂದು 25 kg ಒಂದು ಚೀಲ ತೊಗೋತೀವಿ ರೀ. ಅಕ್ಕಿ ಅಂಬ್ರೋದಿಲ್ಲ ರೀ, ಹೀಗಾಗಿ ನಾನು 2 ಸತ ತೊಗೊಂಡಿನಿ ರೀ. ನೋಡ್ರಿ ಈಗ ಅದಕ್ಕೆ ಅನ್ನಕ್ಕೆ ನೀರು ಇಟ್ಟನಲ್ರಿ, ನೀರು ಸ್ವಲ್ಪ ಕುದಿ ಬಂದೈತಿ, ಹಾಕ್ಬಿಡ್ತೀನಿ. ಬಿಸಿ ಮತ್ತು ಬಡ್ಡ್ಯಾಗ ಉಳ್ದಿದ್ದು ನೀರು ಅವನು ಹಾಕಕ್ಕೆ ಹೋಗ್ಬಾರ್ದ್ರಿ. ನೀರಲ್ಲಿ ಹಾಕಿರ್ತೀವಲ್ರಿ, ಎಲ್ಲ ಕರೆಕ್ಟ್ ಆಗಿ ಸ್ವಲ್ಪ ನೀರು ಬಸ್ದನ ಹಾಕಿದ್ರೆ ಅಂದ್ರೆ ನೀರು ಮಾತ್ರ ಇಟ್ಕೊಂಡಿರ್ತೀವಲ್ರಿ, ಹಾಗಾಗಿ ಕರೆಕ್ಟ್
ಕೆಳಗೆ ಹಾಕೋಣ ಅಂತ ಅಕ್ಕಿ ಕುಂತ್ಬಿಟ್ಟಿರ್ತಾವ್ರಿ ಕೆಳಗಡೆ. ಹಿಂಗಾಗಿ ಸ್ವಲ್ಪ ತಿರುಗಬೇಕು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೋತೇನೆ. ಒಂದು ಕಡಲೆ ಬೇಳೆ ಕುದಿಸಿದ್ನಲ್ರಿ, ಅರ್ಧ kg ಒಳಗೆ ಇಷ್ಟು ಬೇಳೆ ತೆಗೆದಿಟ್ಟೀನಿ ಪಲ್ಯ ಮಾಡ್ಬೇಕಂತ ಹೇಳಿ. ಪಲ್ಯ ಮಾಡ್ತೀನಿ. ಈಗ ಇದನ್ನು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇಡ್ತೀನಿ. ಇದಕ್ಕೆ ಅನ್ನಕ್ಕೆ ಮೇಲೆ ಕೊತ್ತಂಬರಿ ಉದಿಸ್ಕೊಳ್ತೀನಿ. ನಮ್ಮ ಹಿರಿಯ ಹುಡುಗನು ಎಕ್ಸಾಮ್ ಅದಾವ್ರಿ, ಹಿಂಗಾಗಿ ಎಕ್ಸಾಮ್ ಹುಡುಗ ಜಲ್ದಿ ಬರ್ತಂತ ಹೇಳಿ ಅಂದರೆ ಅವ್ನ ಕೈಯಾಗ ಎಡ್ ಕೊಟ್ಟು ಕಳಿಸ್ಬಿಡ್ತೇನೆ ಕೆಳಗೆ. ಇವತ್ತು ಕಡ್ಲಿ ಬೇಳೆ ಪಲ್ಯ ಮಾಡ್ತೀನಿ ರೀ. ಇವನ್ನ ಫ್ರಿಜ್ನಾಗಿನ ಟೊಮ್ಯಾಟೊ ಹಣ್ಣು ತರೋದು ನೋಡ್ರಿ. ಟೊಮ್ಯಾಟೊ ಹಣ್ಣು ತೊಗೊಂಬಂದು ಫ್ರಿಜ್ ಇಲ್ಲೇ ಇಟ್ಟಿದ್ದೀವಲ್ಲ ಅಡುಗೆ ಮನ್ಯಾಗ, ಅಲ್ಲೇ ಶಿಫ್ಟ್ ಮಾಡಿವಿ ಅಂತಂದ್ರೆ ಇಲ್ಲಿ ಸ್ವಲ್ಪ ಅಡುಗೆ ಮನ್ಯಾಗ ಭಾಳ ಹತ್ತಿಗಾಕತ್ರಿ. ಹಾಗಾಗಿ ಅಲ್ಲಿ ಓಡಿಟ್ಟಿವ್ರಿ. ಇಲ್ಲೇ ಕರೆಂಟ್ ಬೋರ್ಡ್ ಸ್ವಲ್ಪ ನಮ್ಮ ಹುಡುಗ ನಡೀತೈತ್ರಿ ಸಣ್ಣವಾಗ. ಅಲ್ಲಿ ಯಾವ್ದಾರ ನಿಲ್ಕಂಗಿಲ್ಲ ರೀ. ಲಡ್ ಪಟ್ ಬಟನ್ ಬಡ್ಕೊಂತ ನಿಂತು ಬಿಡ್ತಾನೆ ರೀ. ಮೇರಕ್ಕ ನೀನ ಹಾಡು ಹಾಡಕತ್ತಿ. ಉಪ್ಪು ಹಾಕಿನಿಲ್ಲ ಅಂಥೇಳಿ ನನಗೆ ಡೌಟ್ ಇತ್ತು, ಅದಕ್ಕೆ ನನಗೆ ನೋಡ್ಬಿಟ್ನಿ. ಈಗ ಸಾರು ಹಾಕ್ಕೊಂಡ್ರಿ. ಇದನ್ನ ಇಳಿಬಿಟ್ಟು ಬಾಳಿಗೆ ಇಟ್ಬಿಟ್ಟೇನೆ ರೀ. ಏನೋ ತೊಗೊಂಡ್ರು ಸ್ವಲ್ಪ ತೊಳೆದನ ಯೂಸ್ ಮಾಡ್ಕೊರಿ. ಯಾಕಂತಂದ್ರೆ ಈಗ ಅವು ಸೊಳ್ಳಿ ಹುಳ ಜೊಂಡಿಗೆ ಇಂಥವೆಲ್ಲ ಅಡ್ಡಾಡಿರ್ತಾವ್ರಿ. ಇದಕ್ಕೆ ಬಾಯಿ ಅದು ಡಬ್ಬ ಹಾಕಿರ್ತೀವಲ್ರಿ, ಅಂತ ಭಾಳ ಇರ್ತಾವ್ರಿ. ಇವು ಎಷ್ಟು ಹಸು ಮಾಡಿದ್ರು ಇಷ್ಟ ನೋಡ್ರಿ. ಇದಕ್ಕೆ ಎಣ್ಣೆ ಹಾಕೋತೇನೆ ರೀ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದಿಂದ ಎಲ್ಲ ಇವನು ಮಸಾಲೆ ಎಲ್ಲ ಹಾಕ್ಕೊಂಡು ಇವನು ಹಾಕಿ ಪಲ್ಯ ಮಾಡ್ಕೊಂಡು ನಾಳೆಗೆ ಸಾರ್ವಿ. ಇವತ್ತು ನಿಮ್ಮ ಊರಾಗ ಸ್ಪೆಷಲ್ ಏನು ಮಾಡಿಲ್ಲ ಅವತ್ತು ನಾನು. ನಿನ್ನೆ ಒಲೆ ಸಾರಿಸ್ಕೊಂಡೇನ್ರಿ, ನೋಡ್ರಿ ಕಾಣಿಸ್ತೈತಿ. ಅಲ್ಲಿ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ನಿಮ್ಗೆ ಹೇಳಿನಲ್ರಿ ನಾನು, ಗ್ಯಾಸ್ ಖಾಲಿ ಇರೋದು ಮಾತ್ರ ಯೂಸ್ ಮಾಡ್ಕೊತೇನೆ ರೀ. ಅಲ್ಲಿ ಒಂದಿನ ಅಥವಾ 2 ದಿನ ರೀ. ನಮ್ದು ಏನು ಹೇಳ್ಬೇಕಂತಂದ್ರೆ ನಿಜಮ್ ನಂದು ಗ್ಯಾಸ್ ಖಾಲಿ ಆದರೆ ಶನಿವಾರ ಐತಾರ ಇದ್ದಾಗನ ಜಾಸ್ತಿ ಅವಾಗ ಖಾಲಿ ಐತೈತಿ. 2 ದಿನ ಏನು ಮಾಡಕ್ಕೆ ಬರೋಂಗಿಲ್ಲ. ಒಳ್ಳೆ ಮಾಡ್ಬೇಕೈತಿ. ಮತ್ತು ಶನಿವಾರ ಐತಾರ ಸ್ಥಿತಿ ಇರ್ತೈತೆ ರೀ. ಹಿಂಗಾಗಿ
ಈಗ ಬೇಡಪ್ಪ, ನಾಳೆಗೆ ಹಾಕೊಳಕವ. ಶಾಲೆನೋ ಹುಚ್ಚು ನೀನು, ಇವತ್ತು ಹಾಕೋಂಗಿಲ್ಲಮ್ಮ. ನಾಳೆಗೆ ಮೂರಾಗೆಲ್ಲ ಹೊಸ ಪದ್ಧತಿ ಐತಿ. ಏನು ಮಾಡ್ರ ನಾಳೆ ಹಾಕೋತಾರ. ಹೊಸ ಖಾರ ಕುಡಿಸಿದ್ದಲ್ರಿ, 2 kg ಖಾರ ಕುಡಿಸಿರ್ತೀವಿ ನೋಡ್ರಿ. ನಮ್ದು ಒಂದು ತಿಂಗಳದಾಗ ಅಂದ್ರೆ ರಾತ್ರಿ ಇನ್ನೂ ಒಂದಷ್ಟು 2 kg ಕುಡಿಸಿರ 4 kg ಕಾಯಿ ಕುಡಿಸಿದ್ದೀವಿ. 2 kg ಐತಿ, 2 kg ಪುಡಿ ಎಲ್ಲ ಐತಿ. ಮತ್ತು 2 kg ಮೊನ್ನೆ ಬಂದಿದ್ರು, ಮತ್ತೆ 2 kg ಮೆಣಸಿನ್ಕಾಯಿ ತೊಗೊಂಡಿಟ್ಟಿವ್ರಲ್ಲ. ಇಷ್ಟು 4 kg ಒಮ್ಮೆ ಕೂಡಿಸಿಟ್ಟು ಹೋಗ್ಬೇಕಂತ ನೀವು ಅನ್ಬೋದ್ರಿ. ಅದನ್ನ ಕೂಡಿಸಿಟ್ಕೊಂಡಿಲ್ಲ ಅಂತಾರೆ ಖಾರ ಕೊಡ್ತೈತ್ರಿ, ಭಾಳ ದಿನ ಬರೋದಿಲ್ಲ. ಹಿಂಗಾಗಿ 4 kg ಅಂತಂದ್ರೆ ಸಾಕಾರ ಅಂದ್ರಿ. ಹಿಂಗಾಗಿ ಅದನ್ನು ಕುಡಿಸಿದಾಗ ಕೆಟ್ಟು ಹೋಗ್ತೈತ್ರಿ, ಎಲ್ಲ ಬೂಸರು ಹೋಗ್ತೈತಿ. ಏನಾಗ್ತೈತಿ ಕುಡಿಗಾರ ಒಂದು ಇಟ್ಕೊಂಡು ಕುಡಿಸ್ಕೊಂಡು ಸ್ವಲ್ಪ ಯಾವಾಗ ಬೇಕಾಗೈತೆ ಅದ ಕುಡಿಸ್ಕೊಂಡ್ರೆ ಕೆಟ್ಟದಲ್ರಿ ಖಾರ. ಸ್ವಲ್ಪ ಅನ್ನೆಲ್ಲ ಕುದ್ದು ಅಕ್ಕಿ ಹೊರಗಡೆ ಬೀಳಾಕ, ಹಿಂಗಾಗಿ ಸ್ವಲ್ಪ ಸ್ಲೋ ತಿಂದ್ರೆ ಅಂದು ನೋಡ್ರಿ. ಸ್ವಲ್ಪ ಮಸಾಲೆ ಹಾಕ್ಕೋತೇನೆ ರೀ. ಇದಕ್ಕೆ ಮನ್ಯಾಗ ಮಾಡಿಟ್ಕೊಂಡು ರೀ ಮಸಾಲೆ. ಚಕ್ಕಿ, ಲವಂಗ ಮತ್ತು ಕೊತ್ತಂಬರಿ ಕಾಳು ಇವನ್ನೆಲ್ಲ ಸೇರಿಸಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಐತಿ ಮತ್ತು ಮಾಡ್ಕೋಬೇಕು. ಅಲ್ಲಿ ಯಾಕೆ ಹಂಗೆ ಆಗತ್ತಂತಂದ್ರೆ ಅದು ಕುದ್ದು ಒಂದೊಂದು ಹನಿ ಸ್ವಲ್ಪ ಹೊರಗಡೆ ಸಿಡಿ ಆಗ್ತತ್ತಲ್ರಿ. ಹಿಂಗಾಗಿ ಚರ್ಚರ ಆಗ್ಬಿಟ್ರೆ ಈಗ ಇವನ್ನ ಬ್ಯಾಳಿ ಇದ್ರಾಗ ಹಾಕೋತೇನೆ. ಫ್ರಿಜ್ನಾಗ ಇಟ್ಟಿದ್ನಲ್ರಿ, ಈ ವಾರ್ಯಾಗ ನೋಡ್ಬೇಕಂತಂದ್ರೆ ಎಷ್ಟು ಎಲ್ಲಿ ನಾನು ಈಗ ಹಿಂಗೆ ಹತ್ಕೋತೈತೆ ಆಂಬಲ್ ಅಂತ ಮಾಡಿದ್ನಿ, ಭಾಳ ಕುದ್ದಾವಂತ ಮಾಡಿದ್ನಿ. ಈಗ ಹೊಳ್ಳಿ ನಾಯಿ ಮಾಡೋದ್ನಿ ಮತ್ತು ಹೋಗುತ್ನ್ಯಾಗ ಫ್ರಿಜ್ನಾಗ ಹೋಗ್ಬಿಟ್ಟಿನಿ ರೀ. ಬರೋದಾಗ ಅಂತಂದ್ರೆ ಎಲ್ಲ ಗಟ್ಟಿಯಾಗಿ ಕಾಳ ಆಗೈತೆ ರೀ. ಇದು ನಾವು ಅದಕ್ಕಾರ ಮಿಜ್ಜಿ ಆದಾಗ ಆಗೈತೆ ರೀ. ಆಗ ಖುಷಿ ತೆಗೆದಿಟ್ಟಿದ್ನಲ್ಲ, ಹಿಂಗಾಗಿ ಮಿಜ್ಜಿ ಆದಾಗತ್ತೆ ಆಗೈತೆ. ನೋಡಿರಿ, ಕಡಲೆಕಾಳು ಪಲ್ಯ. ಉಪ್ಪು ಅಡುಗೆ ಒಳಗೆ ಮೊದಲು ಸೇರ್ಸಕ್ಕೆ ಹೋಗ್ಬೇಡ್ರಿ. ಅದ್ರಾಗಿನ ಅಯೋಡಿನ್ ಅಂಶ ನಮ್ಗೆ ಉಪಯೋಗಕ್ಕಾಗೋದಿಲ್ಲ. ಅಡುಗೆ ಆದಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ಅಡುಗೆ ಆದಿಂದನೇ ಸೇರಿಸ್ಕೊಡ್ರಿ. ಮೊದಲು ಸೇರಿಸ್ಕೊಂಡ್ರೆ ಅದು ನಮಗೇನು ಅಯೋಡಿನ್ ಅಂಶ ಅದನ್ನು ಹತ್ತೋದಿಲ್ಲ ಅಂತಾರೆ ನಮ್ಗೆ. ಹಿಂಗಾಗಿ ಅಡುಗೆ ಆದಿಂದ ಸ್ವಲ್ಪ ಹಾಕ್ಕೊಂಡ್ಬಿಡ್ರಿ. ಅದ್ರ ಪಲ್ಯ ರೆಡಿ ಆಯ್ತು. ಕಡ್ಲೆಕಾಯಿ ಪಲ್ಯ ರೆಡಿ. ಯಾರಿಗೆಲ್ಲ ಇಷ್ಟ ಆಗೈತಿ ಈ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ.
ಮತ್ತು ಎಷ್ಟು ದಿನ ವಿಡಿಯೋ ಮಾಡ್ಲಾರ್ಕಾಗಿ ಯಾರು ಬೈಯಾರದಿರಿ ಎಲ್ಲರೂ ಬೈದಿಡ್ರಿ ಕಮೆಂಟ್ದಾಗ. ನಾನು ಹೇಳಿದ್ನಲ್ರಿ ನಿಮಗೆ ರೀಸನ್ ಕೊಟ್ಟು ಎದ್ರದ್ದು ಹಸಿನ ಅಂತ ಹೇಳಿ. ನಂಗೆ ಟೈಮ್ ಸಿಗೋಂಗಿಲ್ಲ ರೀ. ಬೆಳಿಗ್ಗೆ ಎದ್ದು ಕೆಲಸ ಮಾಡ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊತ ಕೂತೆ ಅಂದ್ರೆ ನಂಗೆ ಟೈಮಾಗಿ ಹೋಗ್ಬಿಡ್ತೈತೆ ರೀ. ಸಾಲಿ ಅಷ್ಟರೊಳಗೆ ವಿಡಿಯೋ ಮಾಡ್ಕೊತ ಕೆಲಸ ಮಾಡ್ಕೊಳಕತ್ನಿ ಅಂದ್ರೆ ನನಗೆ ಟೈಮ್ ಆಗೋದಿಲ್ಲ ರೀ. ಹಿಂಗಾಗಿ ಮಾತಾಡ್ಕೊತ ಇದು ಮಾಡ್ಕೊತ ಮಾಡ್ತೇನೆ ರೀ ಫ್ರೀ ಇದ್ದಾಗ. ಅಲ್ಲಿ ಹೋಗೋದು ಹಸಿನಾಗಿ ನನಗೆ ಜಲ್ದಿ 9ಕ್ಕೆ ಅಂದ್ರೆ ಅಲ್ಲಿ ಇರ್ಬೇಕು ರೀ ನಾವು ಸ್ಕೂಲ್ನಾಗ. ಹೀಗಾಗಿ ವಿಡಿಯೋ ಮಾಡಿಲ್ಲ. ಎಲ್ಲ ದಯವಿಟ್ಟು ಕ್ಷಮೆ ಇರಲಿ ರೀ. ನೋಡೋಣ್ರಿ ಇನ್ಮೇಲಾದರೂ ಮಾಡ್ಬೇಕಂತ ನನಗೆಲ್ಲ ಇಷ್ಟ ಆಯ್ತು ರೀ. ಹಂಗೆ ವಿಡಿಯೋ ದಿನಾಲು ಮಾಡ್ಬೇಕಂತ ಹೇಳಿ ಮೊದಲು ಹೆಂಗೆ ಮಾಡ್ತಿದ್ನಿ ಹಂಗೆ ಮಾಡ್ಬೇಕಂತ ಆಸೆ ಭಾಳ ಐತ್ರಿ. ಆದ್ರೆ ಇದು ಸ್ಕೂಲಿನ ದಸಿಂದಾಗಿ ಮಾಡೋಕ್ಕಾಗವಲ್ತು ರೀ. ಟ್ರೈ ಮಾಡ್ತೀನಿ ರೀ ಇನ್ಮ್ಯಾಗಿಂದ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ವಿದ್ಯಾಶ್ರೀ ಹಳ್ಳಿ ಮಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೋಳ್ಗೆ ತೋರಿಸ್ಬೇಕಲ್ರಿ. ಹೋಳ್ಗೆ ಎಷ್ಟು ಆಗೋದಂತ ನೋಡಿರಿ. ಅರ್ಧ ಕೆ ಜಿ ಹೋಳ್ಗೆ, ಅರ್ಧ ಕೆ ಜಿ ಒಳಗಿನ್ನ ಅಷ್ಟಕ್ಕೊಂದು ತೆಗೆದೇನು ನೋಡಿರಿ ನಾನು. ಈಗ ಒಂದು 3-4 ಚಪಾತಿಗೆ ಆಯ್ತು ರೀ. ಚಪಾತಿ ರೀ ಇವ ನೋಡಿರಿ ಇಷ್ಟಾಗ್ಯವು. ಇದೊಂದು ಲಾಸ್ಟ್ನೇಗೆ ಅದೊಂದು ಹೊತ್ತು ಬಿಡ್ತೀರಿ ನೋಡಿರಿ ಹೆಂಗೆ ಬಂದಾವ ಹೋಳಿಗೆ ಮೆತ್ತಗೆ. ನಿಮ್ಗೆ ತೆಗೆದು ಇದು ಮಾಡಿ ತೋರಿಸ್ತೀನಿ. ಬೇಕಾದಂಗೆ ಮಡಚ್ರಿ ನೀವು. ಮತ್ತು ನೋಡಿರಿ ಇಷ್ಟು ಮೆತ್ತಗೆ ಬಂದಾವ್ರಿ ಹೋಳಿಗೆ. ಇಷ್ಟು ಹೋಳಿಗೆ ಆಗ್ಯಾವು. ನಮ್ಮ ಮನೆಯಾಗಂತೂ ಜಾಸ್ತಿ ತಿನ್ನೋದಿಲ್ಲ. ಯಾರಾದರೂ ಸಂಜೆಗಡೆ ಎರಡು ನಮ್ಮ ಯಜಮಾನ್ರೊಂದು 2, ನಾವೊಂದು 2, ನಮ್ಮ ಸಣ್ಣ ಹುಡುಗಿ ಒಂದು ತಿಂತಾಳ್ರಿ. ಬಗೆಹರಿತು ಮತ್ತು ಹಾಗೆ ಇರ್ತಾವ್ರಿ. ಪಲ್ಯ ಮಾತ್ರ ಮಾಡಿ ತೋರಿಸೀನಿ. ಅನ್ನ ನೋಡಿರಿ, ಅನ್ನಕ್ಕೆ ಸ್ವಲ್ಪ ನೀರು ಕಮ್ಮಿ ಆದವು ರೀ. ಸ್ವಲ್ಪ ಮೇಲೆ ಹಾಕೋಬೇಕು ನೋಡಿರಿ. ಇದು ಅನ್ನ ಭಾಳ ಇಡಕ್ಕೈತಲ್ರಿ, ಹೀಗಾಗಿ ಒಂದು ಸ್ವಲ್ಪ ಹಾಕೋತೇನೆ ರೀ. ಭಾಳಷ್ಟು ಹಾಕಿರ ಮತ್ತು ಅನ್ನ ಸರಿ ಆಗಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಲೋ ಮಾಡ್ಕೊಂಡ್ಬಿಡ್ತೀನಿ. ಸಾರನೂ ಆಯ್ತು, ಅನ್ನ ಆಯ್ತು, ಪಲ್ಯ ಆಯ್ತು. ಇನ್ನೇನು ಕೆಲಸ ಇಲ್ಲರಿ. ಸ್ವಲ್ಪ ಬಾಂಡೆ ಅದಾವು ಹೂರ್ಣದ್ದು ಮತ್ತು ಹಿಟ್ಟು ಕಲಸ್ಕೊಂಡಿದ್ವಿ ಎಲ್ಲ. ಸ್ವಲ್ಪ ಬಾಂಡೆ ಅದಾವು ನಾನು ತೊಳ್ಕೊತೀನಿ. ಮತ್ತು ನೋಡಿರಿ ನಮ್ಮ ಬಿಸಿ ಹೆಂಗೆ ಆಡಾಕತ್ತಾವು. 4 ಮರಿ 5 ಮರಿ ಇಳಿದಿತ್ತು ರೀ. ಇದು ಇಳಿದ್ರೆ 3 ಬ್ಲ್ಯಾಕ್ ಇದ್ದವು ರೀ. ಅವನ್ನ ಬೇರೆದಾರು ಓದ್ದಾರ್ರಿ. ಹೀಗಾಗಿ ಇವೆರಡು ಹಿಂಗಿದ್ದಕ್ಕಾಗಿ ಇವೆರಡು ಬಿಟ್ಟಾರ್ರಿ. ಇನ್ನೇನು ಎಲ್ಲಿ ಬಿಡೋದಂತ ಹೇಳಿ ನಾವು ಸಾಕ್ಕೊಳಕತ್ತೀವಿ. ಏನಾಕೈತೆ ನೋಡಬೇಕು. ನಮ್ಮ ಹುಡುಗರಂತೂ ಯಾರಿಗೂ ಕೊಡವಲ್ರು. ಒಯ್ತೀವಿ ಅಂತಂದ್ರೆ 2 ಹೆಣ್ಣು ಮರಿನ ನೋಡ್ರಿ ಇವ. ಇಲ್ಲೊಂದು ಪಿಲ್ಲಿ ಇಟ್ಟದಾಗ ಚೆಂದ ಇಟ್ಕೊಂಡು ಹೆಂಗೆ ಆಡಕತ್ತೈತೆ ನೋಡ್ರಿ. ಇದೊಂದು ಅವ್ರ ಅವ್ವನ ಕೂಡನೂ ಇರ್ತೈತೆ ರೀ ಜಾಸ್ತಿ. ನೋಡ್ರಿ ಈಗ ಹೆಂಗೆ ಮುಕ್ಕೊಂದಾಳಿಕಿ. ಬಿಸಿ ಬಿಸಿ ಬಿಸಕ ಬಿಸಕ. ಇಲ್ಲಿ ನೋಡ್ರಿ ನನ್ನ ಕಾಲಾಗ ಬಂದು ಏನು ಮಾಡತ್ತೈತೆ ನೋಡ್ರಿ ಇಲ್ಲಿ ಇದು. ನೋಡ್ರಿ ಏಯ್ ಅಮ್ಮಮ್ಮಮ್ಮಮ್ಮ. ಇವಕ್ಕೆರಡಕ್ಕೂ ಹೆಸರು ಏನು ಇಡ್ಬೇಕಂತ ಹೇಳ್ರಿ. ನೋಡೋಣ ನೀವೇನು ಕಮೆಂಟ್ದಾಗ ಹೆಸರು ಹೇಳ್ತೀರಿ ಅವನ್ನ ಇಟ್ಬಿಡ್ತೀನಿ ರೀ. 2 ಹೆಣ್ಣು ಮರಿ ಅದಾವ ನೋಡ್ರಿ ಇವ. ಬಿಸಕ್ಕ ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೇನೆ ರೀ. ನೋಡೋಣ ರೀ ಎಷ್ಟು ಮಂದಿ ಕಮೆಂಟ್ ಮಾಡ್ತೀರಿ ಅಂತ. ಥ್ಯಾಂಕ್ ಯು, ನಮಸ್ಕಾರ.